ಅದು ಒರಿಯರನ್ನೆಲ್ಲ ಪಾತ್ರ ನೀರಂತೆಲ್ಲ ಪ್ರಾಬ್ಲಮ್ ಮೊನ್ನೆಯಿಂದ ಎಲ್ಲ ಹೇಳ್ತಾ ಇದ್ದೇವಲ್ಲ ಇದೇ ವಿಷಯ ಇಲ್ಲಿಂದ ಹಿಡಿದು ಹೌದು ಈ ಏರಿಯಿಂದ ಹಿಡಿದು ಆ ಎಂಡ್ ತನಕ ಅಲ್ಲಿ ನೀವು ಟರ್ನ್ ಆಗಿರಲ್ಲ ಅಲ್ಲಿ ತನಕ ಇದು ನೀರು ರಿಸರ್ವರ್ ಟ್ಯಾಂಕ್ ಎಲ್ಲ ನೀರು ಬಂದು ಈ ಏರಿಯಾದಲ್ಲಿ ಪ್ರೆಷರ್ ಬಿಲ್ಡ್ ಆದ ನಂತರ ನಾವು ಅಲ್ಲಿಂದ ರಿಲೀಸ್ ಮಾಡ್ತಿದ್ವಿ. ಇದು 1.5 ಕಿಲೋಮೀಟರ್ ಏರಿಯಾದ ಎಲ್ಲ ಗದ್ದೆಯ ನೀರು ಬಂದು ಇಲ್ಲಿ ನಿಂತಿದೆ. ಓಕೆ, ಇದನ್ನೀಗ ಹೌದು ಈ ತೋಡನ್ನು ಇವರೀಗ ಕನ್ಸ್ಟ್ರಕ್ಷನ್ ಮಾಡಿ 20 ಮೀಟರ್ ಇದ್ದದನ್ನು ಈಗ 3 ಮೀಟ್ರ 4 ಮೀಟ್ರ ಇದು ಡೆಪ್ತ್ ಕಮ್ಮಿ ಮಾಡಿದ್ದಾರೆ. ಈಗ ನೀರೆಲ್ಲಿ ನಿಲ್ಲುತ್ತೆ? ನೀರು ಗದ್ದೆಯಲ್ಲಿ ನಿಲ್ಲುತ್ತೆ, ಗದ್ದೆಯಲ್ಲಿ ಸ್ಟಾಕ್ ಆಗುತ್ತೆ. ಇವರು ಹೇಳೋದು ಈಗ ಇವರ ಪ್ರಾಪರ್ಟಿ ಅಂತ, ನಾವು ಹೇಳೋದು ಗೌರ್ಮೆಂಟ್ ಪ್ರಾಪರ್ಟಿ ಅಂತ. ಅದಕ್ಕೆ ಒಂದು ಪ್ರಾಪರ್ ಸರ್ವೆ ಆದರೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ, ಅಷ್ಟೇ ವಿಷಯ. ಮತ್ತು ಇಲ್ಲಿ ರೋಡು ಇದು ಗೌರ್ಮೆಂಟ್ ರೋಡ್. ಈ ಗೌರ್ಮೆಂಟ್ ರೋಡ್ ಮೊದಲು ಹೀಗೆ ಸ್ಲೋಪ್ ಇತ್ತು, ಯಾವ ನೀರು ಮಳೆ ನೀರು ನಿಲ್ತಿರಲಿಲ್ಲ. ಈಗ ಇವರು ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದರೆ ನೀರು ನಿಲ್ತದಿಲ್ಲ, ಯಾವ ಟೆಕ್ನಾಲಜಿ ಇವರದ್ದು ಇದು? ಅದಕ್ಕೆ ಹಾಂ, ಮತ್ತು ಗಾಡಿ ಫಿಶಿಂಗ್ನದು ಗಾಡಿ ನಿಲ್ಲಿಸಿದ್ರು ಮೀನು ಲೋಡಿಂಗಿಗೆ. ಇವರು ಬಂದು ಹೇಳೋದು ಇಲ್ಲಿ ನಿಲ್ಲಿಸಬಾರ್ದು ಅಂತ. ಇವರದ್ದು ರೋಡ, ಇವರ ಪ್ರೈವೇಟ್ ರೋಡ, ಒಂದು ಗೊತ್ತು ಮಾಡಲಿ ಪ್ರೈವೇಟ್ ರೋಡ್ ಅಂತ. ಪ್ರೈವೇಟ್ ರೋಡ್ ಅಂತ ಗೊತ್ತು ಮಾಡಲಿ, ಇಲ್ಲ ಗೌರ್ಮೆಂಟ್ ರೋಡ್ ಆದರೆ ಎಲ್ಲರಿಗೂ ನಿಲ್ಬೋದಲ್ಲ. ಫಿಶ್ ಲೋಡಿಂಗ್ ಮಾಡೋದಕ್ಕೆ ಇವರದ್ದು ಅಬ್ಜೆಕ್ಷನ್. ಅಲ್ಲಿ ಫಿಶಿಂಗ್ ಆದರೆ ಲೋಡಿಂಗ್ ಆಗೋದು ಅಲ್ಲಿ ಆ ಏರಿಯಾದಲ್ಲಿ, ಎಲ್ಲಿ ಅದು ಬಲೆ ಮೇಲೆ ಬೀಳುತ್ತೆ ಅದೇ ಏರಿಯಾದಲ್ಲಿ ಪಿಕಪ್ ಬಂದು ನಿಲ್ತದೆ. ಅದರಲ್ಲಿ ಬಾಕ್ಸಲ್ಲಿ ಹಾಕಿ ಮೀನುಕೊಂಡು ಹೋಗ್ತಾರೆ. ಎಲ್ಲಿ ಬಂದು ನಿಲ್ತದೆ? ಅಲ್ಲಿ ನಿಲ್ತದೆ ಅಂತೇಳಿ ಎಲ್ಲಿ ಬಲೆ ಹಾಕ್ತೇವಲ್ಲ ಆ ಏರಿಯಾದಲ್ಲಿ ಅದು ಮೇಲೆ ಬರ್ತದೆ ಬಲೆ. ಅಲ್ಲಿ ಮತ್ತೆ ಅಲ್ಲಿಂದ ನಂತರ ರಂಬಡಿ, ಕೈ ರಂಬಡಿ ಅಂತ ಹೇಳ್ತಾರೆ, ಟ್ರೆಡಿಷನಲ್ ಫಿಶಿಂಗ್ ಅದು. ಇಲ್ಲಿಂದ ಲೋಕಲ್ ಇಲ್ಲೇ ಇದು ಮಾಡಿ ಇಲ್ಲೇ ಎಳೆಯುವುದು. ಆಗ ಫಿಶ್ ಎಲ್ಲ ಇಲ್ಲಿ ಗಾಡಿ ಜೋರು ಮಾಡಿದ್ವಿ. ಯಾಕೆ ಇಲ್ಲಿ ಗಾಡಿ ನಿಲ್ಲಿಸೋದು? ಇದು ನಮ್ಮ ಕಾಂಪೌಂಡು, ಅಲ್ಲಿಂದ ಹೋಗ್ಲಿಕ್ಕಿಲ್ಲ. ಆ ಕಡೆಯಿಂದ ಬನ್ನಿ, ನಾವು ಇಲ್ಲಿ ಕಾಂಪೌಂಡ್ ಹಾಕಿದ್ದೇವೆ, ಆ ಕಡೆಯಿಂದ ಬನ್ನಿ, ಇಲ್ಲಿ ಗಾಡಿ ನಿಲ್ಲಿಸಬಾರ್ದು. ಮತ್ತೆ ನಾವು ಸ್ವಲ್ಪ ವಾಪಸ್ ಮಾಡಿದ್ದಕ್ಕೆ ವಾಪಸ್ ಹೋದ. ನಿಮ್ದು ಫಿಶಿಂಗ್ ಇದು ಗಾಡಿ ಬಂದು ಇಲ್ಲಿ ನಿಲ್ಲುವಾಗ ಸ್ಕೂಟಿ ಎಲ್ಲ ಬರುತ್ತಲ್ಲ, ನಾವು ಸ್ಕೂಟಿ ಇದೆ ಅಂತ ಹೇಳಿದ್ರೆ ಗಾಳಿಯ ಅದು ಸಮುದ್ರ ಇದು ಮಳೆಗಾಲದಲ್ಲಿ ಗಾಳಿಯ ಪ್ರೆಷರ್ ಜೋರು ಇರುತ್ತೆ. ಈ ಹಂಚೆಲ್ಲ ಹಾರಿ ಹೋಗಿದೆ, ಎಷ್ಟೋ ಇನ್ಸಿಡೆಂಟ್ ನಡೆದಿದೆ. ಅದು ಗಾಳಿಯನ್ನು ತಡಿಲಿಕ್ಕೆ ಅದು ಗಾಳಿ ಮರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಇಟ್ಟದ್ದು. ಅದನ್ನು ಯಾಕೆ ಕಟ್ತದ್ದು ಇವರು? ಯಾಕೆ ಕಟ್ತದ್ದು? ಅದಕ್ಕೆ ಆನ್ಸರ್ ಮಾಡಲಿ. ಇದು ಕಲ್ಲಾಕಿ ಮಾಡಿ ಹೌದು, ಇದೆಲ್ಲ ರಾಶಿ ಹಾಕಿದಾರಲ್ಲ, ಇದೆಲ್ಲ ಮೊದಲಿಂದ ಇದ್ದ ಮರಗಳು. ಇದನ್ನೆಲ್ಲ ಈಗ ಇದು ಸರ್ಕಾರಿ ಜಾಗವಂತ ಹೇಳಿ ಒಂದು ಪರ್ಫೆಕ್ಟ್ ಸರ್ವೆ ಮಾಡಿಸುವ. ಈಗ ಸದ್ಯಕ್ಕೆ ಒಂದು ಇದು ಸರ್ಕಾರಿ ಜಾಗವ, ಅದು ಪಟ್ಟ ಜಾಗವಂತ ಒಂದು ನೋಡಿ. ನೀವು ಅವಾಗ ಮಾತಾಡ್ತೀರಿ, ನೀವು ಬನ್ನಿ. ಗಮನಕ್ಕೆ ತಂದಿದ್ದೇವೆ. ನೀವು ಯಾರು? ನೀವು ನಾವು ಇವರ ರಿಲೇಷನ್. ಯಾರು? ಬೀಚ್ ರೆಸಾರ್ಟ್ ಮಾವ ಅವರು. ನಾವು ಸುಧಾಮ್ ಶೆಟ್ಟಿ. ಮತ್ತೆ ಇದು ನೋಡಿ, ನಾವು ಅದಕ್ಕೆ ಗಮನಕ್ಕೆ ತಂದು ಪಿಚ್ಚಿಂಗ್ ಮಾಡಿದ್ವಿ. ನಮ್ಮದು ಅದಕ್ಕೆ ನಾವು ಪಂಚಾಯತ್ಗೆ ನಾವು ಬರೆದು ಕೊಟ್ಟಿದ್ದೇವೆ. ಏನಾದ್ರು ಸಮಸ್ಯೆ ಇದ್ದೇವೆ ನಾವು ಬದ್ಧರಿದ್ದೇವೆ ಅಂತ. ನೀವು ಹೇಳಿದಕ್ಕೆ ನಾವು ಬದ್ಧರಿದ್ದೇವೆ ಅಂತ ಪಂಚಾಯತ್ಗೆ ಬರೆದು ಕೊಟ್ಟಿದ್ದೇವೆ. ಅವರಿಗೆ ಲೈಸೆನ್ಸ್ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಆದರೂ ಅವರು ನಮ್ಗೆ ಲಿಖಿತವಾಗಿ ಒಂದು ಪಂಚಾಯತ್ ಗಮನ ತಂದಿದ್ದೀವಿ ನಾವು. ಮೇಡಮ್, ಇದರಲ್ಲಿ ಒಟ್ಟಿಗೆ 133ರಲ್ಲಿ 2A1 ಸ್ಥಳ. ಅದರಲ್ಲಿ ಬೌಂಡ್ರಿಯಲ್ಲಿ ಒಂದು ಪಟ್ಟ ಲ್ಯಾಂಡ್ ಇದೆ, ಅದರ ಆಚೆ ಪಟ್ಟ ಲ್ಯಾಂಡ್ ಬರುತ್ತೆ. ಅದು ಈಗ ಕ್ಲಿಯರ್ ಆಗಿ ಐಡೆಂಟಿಫಿಕೇಶನ್ ಆಗುತ್ತೆ ಮೇಡಮ್. ಅವು ಹಂಚಿದ ಜಾಗ ಅವು ನಮ್ಗೆ ಸೇರಿಲ್ಲ. ಏನಿದು ನಿಮ್ಮ ಏನದು ನಿಮ್ಗೆ ಏನಂತ ವಿಷಯ? ಅಲ್ಲ, ನನಗೆ ಈ ವಿಚಾರ ಗೌರ್ಮೆಂಟ್ ತೋಡನ್ನ ಮಣ್ಣಾಕಿ ಮುಚ್ತಾ ಇದಾರಂತ. ಇದು ಆಮೇಲೆ ಆಗಿಲ್ಲ ನೋಡಿ, ಫಸ್ಟ್ ಬರೀ ಮಣ್ಣು ಹಾಕ್ತಾ ಇದ್ರು, ಈಗ ಅಗಲಾಗಿದೆ. ಅವಾಗ ನನಗೆ ಮಣ್ಣಾಕಿ ಮುಚ್ಚುತ್ತಾ ಇರೋಂಥ ವಿಚಾರ ಬಂದಿತ್ತು. ಮತ್ತೆ ಇವ್ರು ಇದು ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲಿ ತುಂಬ ಸಣ್ಣ ಆಗಿದೆ ಮಣ್ಣಾಕಿ. 2 ಬೈಕಿಯಲ್ಲಿ ಗಾಡಿ ಹೋಗುದಿಲ್ಲ, ಟ್ರಕ್ ಹಾಕಿ ವೆಹಿಕಲ್ ಪಾಸಿಂಗ್ ಆಗಕ್ಕೆ ಆ ಸೈಡ್ಗೆ ಮಣ್ಣು ಹಾಕಿದ್ದು ನಾವು ವೆಹಿಕಲ್ ಮೂವ್ಮೆಂಟ್ ಇಲ್ಲದೆ ಹೋಗುದಿಲ್ಲ ಗಾಡಿ. ಮಣ್ಣು ಹಾಕಿದಾರಲ್ಲ ಸರ್, ಗೊತ್ತಾಯ್ತು. ಫಸ್ಟ್ ಫುಲ್ ಮಣ್ಣು ಹಾಕ್ತಿತ್ತು, ಇಷ್ಟು ಅಗಲ ಇರಲಿಲ್ಲ. ನೀವು ಮತ್ತೆ ಕಲ್ಲು ಹಾಕ್ಬೇಕಾದ್ರೆ ಇರಬೇಕು, ತುಂಬ ಸಣ್ಣ ಆಗಿತ್ತು ಮಣ್ಣು ಹಾಕಿ. ಗೌರ್ಮೆಂಟ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಈಗ ಮೇಡಮ್, ಅದರಲ್ಲಿ ಒಂದು ಬೌಂಡ್ರಿ ಉಂಟು ಸಾಧಾರಣ ಆಲ್ಮೋಸ್ಟ್ ಅಲ್ಲಿಂದ ಸಾಧಾರಣ ಅಲ್ಲಿ ತನಕ ಬಿಷನ್ ಹಾಕಿ ನೋಡಿದ್ರೆ ಆಲ್ಮೋಸ್ಟ್ ಆ ಸೈಡ್ ಇದು ಪಟ್ಟ ಲ್ಯಾಂಡ್ ಬರುತ್ತೆ. ಇಲ್ಲಿ ಸ್ಟ್ರೇಟ್ ಇದು ಟೋಟಲ್ ಗವರ್ಮೆಂಟ್ ಲ್ಯಾಂಡ್. ಉದ್ದಕ್ಕೆ ನನಗೆ ತೋಡಿಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಇದು ಸರ್ಕಾರಿ ಜಾಗ ಹೌದು, ಹೌದಲ್ಲ? ಇಲ್ಲಿ ತೋಡ್ ಮ್ಯಾನಿಪುಲೇಷನ್ ಮಾಡ್ತಾ ಇದ್ರಾ? ಅಲ್ಲ, ಈ ಮಣ್ಣು ಹಾಕ್ತಾ ಇರಲ್ಲ ಮೇಡಮ್. ಈಗ ಅವಾಗ ಇಷ್ಟು ಅಗಲ ಇರಲಿಲ್ಲ, ಇದು ಕಲ್ಲು ಹಾಕಿದ್ದಕ್ಕೆ ಇಷ್ಟು ಅಗಲ ಕಾಣ್ತಿದೆ. ಇದು ಪೂರ್ತಿ ಮಣ್ಣು ಹಾಕಿದ್ದಕ್ಕೆ ಅದು ಪೂರ ಸಣ್ಣ ಆಗಿತ್ತು.
ನನಗೆ ಯಾವ ಕಂಪ್ಲೇಂಟ್ ಬಂದು ಅದಕ್ಕೆ ತಮ್ಮ ಗಮನಕ್ಕೆ ಒಂದು ತಂದಿದ್ದೆ. ಹೌದು. ಸಣ್ಣ ಆಗ್ತಿದೆ ಮೇಡಮ್, ಮತ್ತು ಮುಂದೆ ಮಳೆಗಾಲದಲ್ಲಿ ನೀರು ಉಕ್ಕಿ ಬಂದರೆ ಕಷ್ಟ ಆಗುತ್ತೆ. ಮಳೆ ನೀರು ಹೇಗೆ ಹೇಳಲಿಕ್ಕೆ ಬರೋದಿಲ್ಲ. ಈಗ ಅದು ಕಾಂಪೌಂಡ್ ಹಾಕಿದಾರಲ್ಲ ಅದು ಸರ್ಕಾರಿ ಹೊರಗಿನವ್ರು ಬಂದರೆ ಎರ್ಮಾಳ್ತೆ ಅಂತ ಎಷ್ಟು ಚಂದ ಆಗಿದೆ ಅಂತ ಖುಷಿ ಪಡೀತಾರೆ ವಿನ ಯಾರು ಇದಕ್ಕೆ ಜಲಸ ಮಾಡುವುದಿಲ್ಲ. ನನ್ನ ಪ್ರಕಾರ ಒಂದು ವೇಟು ನಂದು ಆಗಲಿಲ್ಲ. ಹೋಗಲಿ ಅದೇ ಬೋರ್ಡ್ ಹೋಗಿದೆ ತೆಂಗಿನ ಮರ ಎರಡು ಕಲ್ಲು ಅಲ್ಲಿದೆ, ಇಲ್ಲಿ ತೆಗೆದು ಅಲ್ಲಿದೆ. ಓ, ಅಲ್ಲಿಂದ ಬಂದಿದೆ ಅಂತ ಹೇಳುವಾಗ ಇಲ್ಲಿ ಹೇಗೆ ಕಟ್ತೀರಿ ಹೇಳಿ? ಇದು ಕೂಡ ತೋಡಿದ ಜಾಗ ತಾನೆ. ಯಾರಿಗೆ ಕೇಳಿ ಕಟ್ಟಿ? ಪಂಚಾಯತ್ ಆಫೀಸ್ಗೆ ಹೇಳಿ ಅನುಮತಿ ತಗೊಂಡಿದ್ದೀರಾ? ಅವರು ಅದು ಇದು ಕೂಡ ಸರ್ಕಾರಿ ಜಾಗ. ಸರ್ಕಾರಿ ಜಾಗದಲ್ಲಿ ನೀವು ಕಟ್ತಾ ಇದ್ದೀರಿ. ವಿಜಯ್ ಅವರು ಒಂದು ಇದನ್ನು ಸರ್ಕಾರಿ ಜಾಗ ಆಕ್ರಮಣ ಅಂತ ಹೇಳಿ ಒಂದು ರಿಪೋರ್ಟ್ ಮಾಡಿ ನಾಳೆ ಸರ್ವೇಯರ್ ಬರಲಿ, ಸರ್ವೆ ಮಾಡಿಸಿ ಇದನ್ನೆಲ್ಲ ಕೆತ್ತು ಬಿಸಾಡಿ. ಸರ್ಕಾರಿ ಜಾಗದಲ್ಲಿ ಒಂದು ಕಲ್ಲು ನನಗೆ ಕಾಣ್ಕೊಡುದು. ಇವತ್ತೇ ರಿಪೋರ್ಟ್ ಮಾಡಬೇಕು, ಸರ್ವೇಯರ್ ನಾಳೆ ಬರಬೇಕು. RI ಅವರು ಇದನ್ನ ನೋಡಿಸಿ ಒಂದು ಕಲ್ಲು ನಾಳೆ ಬಂದಿದ್ರೆ ನಾನು ಅದನ್ನ ಮತ್ತೆ ಬೇರೆ ತರದ ಆಗ್ತದೆ. ಸರ್ಕಾರಿ ಜಾಗದಲ್ಲಿ ಯಾವುದೇ ಕೂಡ ಒಂದು ಕಲ್ಲು ಒಂದು ಸಿಮೆಂಟಿನ ಕಣ ನನಗೆ ಕಾಣ್ಕೊಡುದು. ಯಾರನ್ನ ಕೇಳಿ ಮಾಡಿದ್ರೇಮ್ಮ ನೀವು? ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ ಸರ್. ಅಲ್ಲಿದ್ದು ಮತ್ತೆ ಇದು ಸರ್ ನೀವು ಅನುಮತಿ ಕೊಟ್ಟಿದ್ದೀರಿ. PDO ಅವರು ಅನುಮತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಸ್ಯೆ ಆಗ್ತದೆ. ಒಬ್ರು ಮಾಡ್ತಾ ಇದ್ದಂತೆ ಎಲ್ಲರೂ ಒಂದೊಂದೇ ಲೆಟರ್ ಇಟ್ಕೊಂಡು ಬರ್ತಾ ಇದ್ದಾರೆ. ಈಗ ಅವರಿಗೆಲ್ಲ ಹಿಮ್ಮರ ಹಾಕಿ ಕಳಿಸ್ತಾ ಇದ್ದಾರೆ. ನೀವು ಯಾರಿಗೂ ಕೂಡ ಸರ್ಕಾರಿ ಜಾಗದಲ್ಲಿ ಅನುಮತಿ ಕೊಡೋ ಆಗಿಲ್ಲ. ಸರ್ಕಾರಿ ಜಾಗ ಮೊದಲೇ ನಮ್ಮ ಕಾಪು ಜಾಗದಲ್ಲಿ ಕಡಿಮೆ ಇದೆ, ಅಂಥದ್ರಲ್ಲಿ ಎಲ್ಲರೂ ಹೀಗೆ ಕಟ್ಟಿಕೊಂಡು ಒತ್ತರಿಸಿಕೊಂಡು ಹೊರಟೋಗ್ಲಿ. ನಾಳೆ ದಿನ ಪ್ರವಾಹ ಬಂದಾಗ ನಾವು ಇಲ್ಲಿ ಪರಿಪಾಟ್ಲು ಪಡ್ಬೇಕು. ಇಲ್ಲಿ ತೋಡಿ ಹೀಗೆ ಬಂದ್ ಮಾಡಿದ್ರೆ ನೀರು ಹರಿದು ಹೋಗೋದು ಬೇಡವೇನಮ್ಮ? ಇಲ್ಲ ಮೇಡಮ್, ನೋಡಿ ನಾವು ಆ್ಯಕ್ಚುಲಿ ಇದು ಹಾಕ್ತಿದ್ವಿ, ಸಣ್ಣ ಹಾಕ್ತಿದ್ವಿ ಟೌನಿಗೆ. ಮೇಡಮ್ ಹೇಳಿದ್ರು ಹಾಗೆ ಹಾಕಬೇಡಿ, ಹೀಗೆ ಹಾಕಿ ಆಯ್ತಿಲ್ಲ. ಯಾವ ಮೇಡಮ್ ಹೇಳಿದ್ದು? ಪಂಚಾಯತ್ PDO ಅವರು ನೀವು ಹೇಳಿದ್ರೆ ಇವರು ಇರಲಿಲ್ಲ. ಆಯ್ತು, ಹಿಂದಿನ PDO ಅವರು. ಹಿಂದಿನ PDO ಅವರು ಹೇಗೆ ಕೊಡ್ತಾರೆ? ಸರ್ಕಾರಿ ಜಾಗದಲ್ಲಿ ಅನುಮತಿ ಪತ್ರ ಕೊಟ್ಟಿದ್ದಾರೆ ನಿಮಗೆ? ನೋಡಿ, ರಿಪೋರ್ಟ್ ಮಾಡಬೇಕು ನನಗೆ. ಈ ತೋಡು ಎಲ್ಲಿವರೆಗೆ ಹೋಗಿದೆ? ಅಲ್ಲಿಂದ ಇದೆ ಮೇಡಮ್, ಅಲ್ಲಿಂದ ಮಾಡಬೇಕು. ಎಲ್ಲಿಂದ? ಅಲ್ಲಿಂದ ಇದೆ. ಹಾ, ಇದು ನೀವು ಪೊಲೀಸರು ನಮ್ಮ ಗಮನಕ್ಕೆ ತನ್ನಿ. ಎಲ್ಲಿಂದ ಅಂತ ಫ್ಯೂಚರ್ ಪ್ರಾಬ್ಲಮ್. ನಾವಿರ್ಬೋದು, ನೀವಿರ್ಬೋದು, ಫ್ಯೂಚರ್ ಪ್ರಾಬ್ಲಮ್. ಸಮುದ್ರ ಇಲ್ಲಿ ಒತ್ತುವರಿ ಮಾಡುತ್ತೆ ಗೊತ್ತಿಲ್ಲ. ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನೋಡಿದಾಗ ಪೂರ್ತಿ ಕೂಡ ಒತ್ತುವರಿ ಆಗುತ್ತಾ ಇದೆ. ಇಲ್ಲಿಂದ ಪೂರ್ತಿ ಆಗಿದೆ. ಈಗ ಇಲ್ಲಿ ಅಲ್ಲಿ ಮುಂದೆ ಚರಂಡಿ ಇಷ್ಟ ಇದೆ ಅಷ್ಟೇ, ಬಾಕ್ಸ್ ಡ್ರೈನೇಜ್ ಆಗ್ಬಿಟ್ಟಿದೆ. ಇದು ಇಷ್ಟು ಅಗಲದಲ್ಲಿ ಹೋಗಿ ಕೊನೆಗೆ ಕಿರಿದಾಗ್ತಾ ಹೋಗಿದೆ ಅಂದ್ರೆ ಅದು ಅಷ್ಟು ಪೂರ್ತಿ ಒತ್ತುವರಿ ಆಗ್ತಾ ಇದೆ. ಇಷ್ಟೇ ತೋಡೆ ಇಲ್ಲ. ಎಲ್ಲ ಕಂಪ್ಲೇಂಟ್ ಮಾಡಿ ಸಾಕಾಯ್ತು, ಬರಲಿಲ್ಲ. ಎಲ್ಲ ಪೂರ ಬ್ಲಾಕ್ ಆಗಿ ಕಾಂಪೌಂಡ್ ವಾಲ್ ಕಟ್ಟುದಾದ್ರೆ ಸರ್ ನೀವು ಪಂಚಾಯತಿಂದ ಪರ್ಮಿಷನ್ ತಗೊಳ್ಳಿ. ಎದುರಿಂದ ಕಾಂಪೌಂಡ್ ಹಾಕ್ಲಿಕ್ಕಿಲ್ವಾ? ಅನುಮತಿ ತಗೊಳ್ಬೇಕು. ನೋಡಿ, ಕೂಡ ಹಾಕ್ಲಿಕ್ಕಿಲ್ಲ. ನೋಡಿ, ನಿಮ್ಮ ಪ್ರೈವೇಟ್ ಜಾಗದಲ್ಲಿ ಕಟ್ಟಲಿಕ್ಕೆ ನಮ್ದು ಯಾವ್ದು ಅಬ್ಜೆಕ್ಷನ್. ನಿಮ್ಮ ಸ್ವಂತ ಪ್ರಾಪರ್ಟಿ ಖಂಡಿತ ನೀವು ಅನುಭವಿಸಿಕೊಳ್ಳಿ. ಆದರೆ ಸರ್ಕಾರಿ ಜಾಗದಲ್ಲಿ ನೀವು ಒಂದು ಕಲ್ಲು ಕೂಡ ಕಟ್ಟಿದ್ದೀರಿ, ಆಯ್ತಾ? ನಮ್ಮ ಈಗ ಏನು ತೋಡು ಹರಿದು ಬರ್ತಾ ಇದೆ, ನಮ್ಮ ಪೊಲೀಸ್ ಪ್ರಸನ್ನವ್ರು ಹೇಳ್ದಾಗೆ ಹೋಗ್ತಾ ಹೋಗ್ತಾ ತುಂಬಾ ಕಿರಿದಾಗ್ತಾ ಹೋಗ್ತಾ ಇದೆ ಈ ತೋಡು. ಅಂದ್ರೆ ಹೀಗೆ ಒಂದಡಿ ಇದೆ. ನಿಮ್ಮದು ಮಾತ್ರ ನಾನು ಹೇಳ್ತಾ ಇಲ್ಲ. ಅಲ್ಲಿಂದ ಕೂಡ ನಾನು ನೋಡ್ಕೊಂಡು ಬಂದಾಗ ತುಂಬಾ ದಿನದಿಂದ ನಮಗೆ PSI ಅವ್ರು ಗಮನಕ್ಕೆ ತರ್ತಾನೆ ಇದ್ದಾರೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ಅವ್ರಿಗೆ ನಮಗೆ ಪ್ರವಾಹದಲ್ಲಿ ಸಮಯದಲ್ಲಿ ಅವ್ರು ಕೂಡ ನಮ್ಮ ಜೊತೆಲಿ ಇದ್ರು. ಹೀಗೆ ಕಿರಿದಾಗ್ತಾ ಹೋದಾಗ ನೀರು ಹರಿಯುವಂತ ಒಂದು ಜಾಗ ಕಡಿಮೆ ಆಗ್ತದೆ. ಈಗ ನಾವೇ ಮುಂದೆ ಅನುಭವಿಸಬೇಕು, ಆಯ್ತಾ? ಆ ಕಾರಣಕ್ಕಷ್ಟೇ ಹೇಳ್ತಾ ಇರೋದು. ಈಗ ನೋಡಿ, VA ಮತ್ತು RI ಅವರು ಇಬ್ರು ಕೂಡ ಈಗ ಇಡೀ ಒಂದು ಈ ತೋಡಿನ ಏನು ಜಾಗ ಇದೆ ಪೂರ್ತಿಯಾಗಿ ಒಂದು ಸರ್ವೆ ಮಾಡಿಸ್ಬೇಕು, ಆಯ್ತಾ? ನಾವು ಎಷ್ಟು ಜಾಗ ಸರ್ಕಾರಿ ಜಾಗ ಅಂತ ಇದೆ ಅಷ್ಟು ಪೂರ್ತಿ ನಾವು ಯಾರು ಕೂಡ ಆಕ್ರಮಿಸಿಕೊಳ್ಳೋದು ಹಾಗೆ ಒಂದು ಕಲ್ಲು ಕೂಡ ಇರ್ಬೋದು. ನೀವು ಫಸ್ಟ್ ಇವತ್ತು ರಿಪೋರ್ಟ್ ಮಾಡಿ, ನಾನು ಸರ್ವೆ ಮಾಡಿಸ್ತೇನೆ, ಆಯ್ತಾ? ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಇಲ್ಲಿ ನೀರಲ್ಲಿ ಕೂತ್ಕೊಳ್ತೀವಿ. ಫಸ್ಟ್ ಆಫ್ ಆಲ್ ಈ ಗೌರ್ಮೆಂಟ್ ಸರ್ವೆ ಆಗಿ ಪಟ್ಟ ಲ್ಯಾಂಡ್ ಎಲ್ಲಿವರೆಗೆ ಬರುತ್ತೆ, ಗೌರ್ಮೆಂಟ್ ಲ್ಯಾಂಡ್ ಇದು ಎಲ್ಲಿವರೆಗೆ ಬರುತ್ತೆ ಅಂತ ಓಪನ್ ಮಾಡಿ. ಇನ್ನೊಂದು ಸರ್, ಇದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲ. ಅವರು ಏನಾದರೂ ಮಾಡೋದಾದ್ರೆ ಗೌರ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಅವರೊಂದು ಪರ್ಮಿಷನ್ ತಗೊಂಡು ಒಂದು ಇಂಜಿನಿಯರ್ ಹತ್ರ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಅಲ್ಲ,
ಒಂದು ಇಂಜಿನಿಯರಿಂಗ್ ಡಿಗ್ರಿ ಅವರದ್ದು ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಅಲ್ಲ, ಹೇಳ್ತಾರೆ ಸರಿ ಇದೆ, ಗಮನ ತರೋದಲ್ಲ. ಯಾವುದೇ ಸರ್ಕಾರಿ ಜಾಗ ನಾವು ಏನಾದ್ರು ಮಾಡಬೇಕು, ಜಿಲ್ಲಾಧಿಕಾರಿ ಮಾನ್ಯ ಜಿಲ್ಲಾಧಿಕಾರಿ ಹೌದೌದು ರೆಪ್ರೆಸೆಂಟೇಷನ್ ಹೋಗ್ಬೇಕು ಅವ್ರಿಗೆ ನಾವು. ಪಂಚಾಯತಿ ಅವರಿಗೆ ಕೊಟ್ಟಿದ್ದಾರಲ್ಲ ಮೇಡಮ್. ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಮ್ಮ? ಇಲ್ಲಿದೆಯಲ್ಲ ಕಂದಾಯ ಇಲಾಖೆ ಇದು ನಿಮ್ಮ ಯಾವುದೇ ಇದು ಮಾಡಬೇಕಾದ್ರೆ ಅವರದ್ದು ಇದರಿಂದ ಯಾವುದು ಪರ್ಮಿಷನ್ ತಗೊಂಡೇ ನೀವು ಮಾಡಬೇಕು. ಮೇಡಮ್ ಒಂದು ಹೇಳ್ತೇನೆ, ಒಂದು ಹೇಳ್ತೇನೆ ವಿಷಯ ಸರ್, ಒಂದು ವಿಷಯ ನಾವಿಲ್ಲಿ ಏನಾದರೂ ನಮ್ಮ ಇದು ಗೌರ್ಮೆಂಟ್ ಇದರಲ್ಲಿ ಜಾಗದಲ್ಲಿ ಮಾಡಬೇಕು, ಸಂಬಂಧಪಟ್ಟ ಕಂದಾಯ ಇಲಾಖೆ ಪರ್ಮಿಷನ್ ತಗೊಳ್ಬೇಕು. ಅನಂತರ ಇದು ಏರಿಯಾ CRZ ಏರಿಯಾಕ್ಕೆ ಬರ್ತದೆ. ಸಮುದ್ರದ ಯಾವ ಥರದಲ್ಲಿ ಬರ್ತದೆ ಅಂತ ಗೊತ್ತಿಲ್ಲ. ಇಲ್ಲಿ ನಾವು ಯಾರೂ ಜಿಯಾಲಜಿಸ್ಟ್ಗಳಲ್ಲ, ಸೈಂಟಿಸ್ಟ್ಗಳಲ್ಲ. ಅವರ ಹತ್ರ ಎಲ್ಲ ಅಭಿಪ್ರಾಯವನ್ನು ಪಡೆದು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ಕೊಂಡು ಆ ರೀತಿಯಲ್ಲಿ ಮಾಡ್ಕೊಳ್ಬೋದಿತ್ತು. ಮಾಡೋದಿದ್ರೆ ಇಲ್ಲಿ ಇರುವ ಇವರುಗಳಿಗೆಲ್ಲ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ರೆ ಎಲ್ಲ ಮಂದಿ ಕೂತು ಚರ್ಚೆ ಮಾಡಿ, ಡಿಪಾರ್ಟ್ಮೆಂಟಲ್ಲಿ ಚರ್ಚೆ ಮಾಡಿ ಎಲ್ಲ ಒಟ್ಟು ಸೇರ್ಕೊಂಡು ಮಾಡ್ಬೋದಿತ್ತು. ಈ ಥರ ಮಾಡಿದ್ರೆ ಕೂಡಲೇ ಸ್ಟಾಪ್ ಮಾಡಿ ಅಂತ ಹೇಳ್ಕೊಂಡು ಹಿಂಬರ ಕೊಟ್ಟಿದ್ದೇನೆ. ನಾವು ಆ ದಿವಸ ನೀವು ಫೋನ್ ಮಾಡಿದಾಗ ಹೇಳಿದ್ದೇನೆ, ಪಂಚಾಯತ್ನಿಂದ ಯಾವುದೇ ಪರ್ಮಿಷನ್ ಕೊಡಲಿಲ್ಲ, ಸ್ಟಾಪ್ ಮಾಡಿದ್ದು ಸರ್. ಅದರ ಇದು ಲೆಟರ್ ಆದ್ಮೇಲೆ ಇದು ಕೆಲಸ ಆದದ್ದು. ಹಿಂಬರ ಕೊಟ್ಟ ಮೇಲೂ ಸಹ ಅದರ ನಂತರನೇ ಆದದ್ದು. ಸರಿ, ಬೇರೆ ಏನಾದರೂ ಹೇಳೋದಿದೆಯಾ? ಎಲ್ಲ ಹೇಳಿ ಆಯ್ತಾ ನೀವು? ಬೇರೆ ಗಂಡಪ್ಪ ಹೆಸರ ನೀವೇ ಡಿಸ್ಕಷನ್ ಹೋಗ್ಲಿಕ್ಕೆ ಇದಕ್ಕಿಂತ ದೊಡ್ಡ ಅಗಲ ಆಗ್ಬೇಕಾ? ದೊಡ್ಡ ಅಗಲ ಓಪನ್ ಇರಬೇಕು. ಈ ಕೆಳಗಿನ ಕಲ್ಲೆಲ್ಲ ತೆಗಿಬೇಕು ಸರ್. ಇದು ಕೆಳಗಿನ ಕಲ್ಲು ತೆಗಿಬೇಕು ಮೇಡಮ್. ಇದಕ್ಕೆ ನಾನು ರೀಸನ್ ಕೊಡ್ತೇನೆ. ಈಗ ತುಂಬ ಇದೆ, ಇದು ಸಮ್ಮರ್ ಟೈಮಲ್ಲಿ ತುಂಬ ಕೆಲಸ ಮಾಡಿದ್ದು ಅದು SI ಅವರು ಹೇಳಿದ್ರಲ್ಲ, ಅವರು ಕೆಲಸ ಮಾಡಿದ್ದು ಇದು ನೋಡಿ. ಇವರು ಇದು ಯಾವಾಗ ತೆಗೆದದ್ದಂದ್ರೆ ನೀರೆಲ್ಲ ಹೋಗಿ ಲಾಸ್ಟ್ಗೆ ಸ್ವಲ್ಪ ಉಳಿತದಲ್ಲ, ಆವಾಗ ಫೋಟೋ ತೆಗೆದದ್ದು. ಬಡ್ಲಾಗಿ ಅದೇ ಈಗ ಫಿಶಿಂಗ್ ನದ್ದು ಈಗ ಮೀನಿನ ಗಾಡಿ ನಿಲ್ಲೋದಕ್ಕೆ ನೀವು ಹೇಳೋದು ಈಗ ಇದು ಕಾಲುವೆದ್ದು ಕಾಮಗಾರಿ ಏನು ಆಗಬಾರ್ದು ಅಂತ ನೀವು ಹೇಳ್ತಾ ಹೌದು, ಏನಾಗಬಾರ್ದು ಅಂದ್ರೆ ಓಪನ್ ಇದೆಲ್ಲ ತೆಗೆದು ಓಪನ್ ಇರಬೇಕು. ಗವರ್ಮೆಂಟ್ ಲ್ಯಾಂಡ್ ಹೇಗೆ ಇತ್ತು ಹಾಗೇನೆ ಇರಬೇಕು ಓಪನ್. ಅವರು ಬಿಟ್ಟು ಹೋದ್ರೆ ಅಬ್ಜೆಕ್ಷನ್ ಬಂದ್ರೆ ಬಿಟ್ಟು ಹೋದ್ರೆ ಕಷ್ಟ ಆಗುತ್ತೆ ಈ ಮಳೆ. ಯಾಕಂದ್ರೆ ಇದರಲ್ಲಿ ಕಸ ನಿಲ್ಲುತ್ತೆ. ಈಗ ನೀವು ಬೀಚ್ ಕಡೆ ಇದು ರೆಸಾರ್ಟ್ ಕಡೆಯಿಂದ ಯಾರು ಬಂದಿದ್ವಿ, ನೀವಿನ್ನೇನಾದ್ರು ಹೇಳೋದಿದೆಯಾ? ನಮ್ದು ನೋಡಿ, ಈಗ ನಾವು ಅಳತೆ ಮಾಡ್ತಾ ಬರೋದು, ನಾವು ಇದು ಹೇಳ್ತೇವೆ, ಇದು ಸರ್ಕಾರಿ ಜಾಗ, ಇದು ಸರ್ಕಾರದ ಜಾಗ. ಕೆಲಸ ಬರ್ತಿದ್ದೇವೆ ಯಾವ ಸರ್ಕಾರಿ ಜಾಗ ಅಂತ ಒಂದು ನಿಮಿಷ ನೋಡಿ, ಎಲ್ಲ ಕಡೆ ಮಾಡ್ತಾರೆ ಸರ್ಕಾರದಲ್ಲಿ. ನಮ್ಮ MLA MP ಫಂಡಲ್ಲಿ ಇಡ್ತಾರೆ. ಈಗ ಫಂಡ್ ಇಲ್ಲ, ನಾವು ನಮ್ಮ ಸ್ವಂತ ಖರ್ಚಿನ ಒಂದು ವಿಷಯ ಬೇರೆಯವ್ರು ಮಾತಾಡಬೇಡಿ. ಈಗ ನಿಮಗೆ ಎಲ್ರಿಗೂ ಅವಕಾಶ ಕೊಡ್ತಾ ಇದ್ದೀವಲ್ವಾ? ನಾನು ಸಮಾಧಾನದಿಂದ ಎಲ್ಲರದ್ದು ಕೇಳ್ತಾ ಇದ್ದೀನಿ. ನಾವು ಅದರಲ್ಲಿ ಸ್ಪಷ್ಟವಾಗಿ ಬರ್ತೇವೆ. ಪಂಚಾಯತಿಗೆ ಹೊರೆಯಾಗದೆ ನಾವು ಸ್ವಂತ ಖರ್ಚಿಂದ ಮಾಡ್ತೇವೆ. ನೀವು ಲಿಖಿತ ಅನುಮತಿ ಕೊಡಲಿಕ್ಕೆ ಆಗುದಿಲ್ಲ. ಅವರು PDO ಹೇಳಿದಾಗೆ ನಾವು ಸಹ ಪಂಚಾಯತ್ ಇದ್ದವರು, ಬೇರೆ ಬೇರೆ ಹುದ್ದೆಯಲ್ಲಿ ಇದ್ದವರು, ಲಿಖಿತ ಹೊರಲಿಕ್ಕೆ ಬರುವುದಿಲ್ಲ. ಆದರೆ ನಾವು ಅವರಿಗೆ ಒಂದು ಪಂಚಾಯತ್ ಬೋರ್ಡಿಗೆ ಗಮನಕ್ಕೆ ತಂದಿದ್ದೇವೆ, ನಾವು ಜಬರ್ದಸ್ತಿ ಮಾಡ್ತಿಲ್ಲ. ಅವ್ರ ಗಮನಕ್ಕೆ ತಂದಾಗ ನಿಮಗೆ ಒಂದು ಹಿಂಬರ ಕೊಟ್ಟರು, ಯಾವುದೇ ಕಾಮಗಾರಿ ಮಾಡ್ಲಿಕ್ಕಿಲ್ಲ ಅಂತ. ಹೌದು, ನಾವು ಮಾಡ್ಲಿಕ್ಕಿಲ್ಲ ಅಂತ ಹೇಳಿದಾಗ ಮತ್ತೆ ಹೇಗೆ ನೀವು ಕಾಮಗಾರಿ ಮಾಡ್ತೀರಿ? ಅರ್ಧದಲ್ಲಿ ಬಿಟ್ಟರೆ ಆಗುದಿಲ್ಲ ಅಂತ ನಮಗೆ ಸಮಸ್ಯೆ ಇಲ್ಲ. ನೀವು ನೋಡಿ, ನಾವು ಏನು ಸಮಸ್ಯೆ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಇಲ್ಲಿ ಊರಿನ ಜನ ಬಂದು ದಂಡಾಧಿಕಾರಿಗಳ ಎದುರಿಗೆ ಕೂತ್ಕೊಳ್ತಾರೆ. ನೀವು ಸರ್, ನೀವು ದಂಡಾಧಿಕಾರಿ, ನಿಮ್ಗೆ ನಿಮ್ಮ ಯಾರಾದ್ರೂ ಒಂದು ಅಧಿಕಾರಿ ಯಾರಾದ್ರೂ ನೋಡಿದ್ರೆ ಸಮಸ್ಯೆ ಅಂತ ಉಂಟಾದ ಗೊತ್ತಾಗ್ತದ? ಸಮಸ್ಯೆ ಒಂದು ಗದ್ದೆ ನೋಡಿ, ಇವರು ಎಲ್ಲ ಹೇಳ್ತಾರೆ, ಈಗ ಹೇಳಿ ಹೋಗ್ತಾರೆ. ಇಲ್ಲಿ ಅನುಭವಿಸೋದು ಇದರಲ್ಲಿ ಇದ್ದವರಿಗೆ ನೋಡಿ, ಅದು ಪೈಪ್ ಲೈನ್ ಹಾಕಿದ್ದಾರೆ. ಅಲ್ಲಿ ಒಂದು ಪಾಪದವರು ಇಬ್ಬರು ಇದ್ದಾರೆ. ಅವ್ರು ನೋಡಿ ಇಲ್ಲಿ ಬರಲಿಲ್ಲ. ಅವಾಗ ಅವ್ರಿಗೆ ಈಗ ಮಳೆಗಾಲದಲ್ಲಿ ಮೇಲೆ ನೋಡ್ತಾ ಇದ್ದಾರೆ, ಅವ್ರ ಮನೆಗೆ ನೀರು ಹೋಗ್ತಾ ಇದೆ. ಯಾರು ಕೇಳೋರು ಇದ್ದಾರೆ? ಆ ಕಡೆ ನೀವು ಹೋಗ್ಲಿಲ್ಲ, ಯಾರು ಅವರೇ ಬರೋದು? ನಾವು ಇಬ್ಬರೇ ಮಧ್ಯದಲ್ಲಿ ಸರಿ ಪಂಚಾಯತಿ ಲ್ಯಾಂಡಲ್ಲಿ ಮಾಡಿಕೊಟ್ರೆ ಮತ್ತೆ ಅದೊಂದು ದೊಡ್ಡ ನೀರು ನಾವು ಇಬ್ಬರೇ, ಅವರು ಒಂದು ಮುದುಕರು ಬರ್ತಾರೆ, ಒಬ್ಬರು ನಾನು ಬರ್ತೇನೆ, ಒಂದೆರಡು ಈಚೆ ಕಡೆಯಿಂದ ಬರ್ತಾರೆ. ಅವರು ಫಸ್ಟಿಗೆ ಒಂದು ಓಪನ್ ಮಾಡಿ ಕೊಡ್ತಾರೆ. ಹಾಗೆ ಅನುಭವಿಸೋದು ಈಗ ಎಲ್ಲ ಈಗ ಇದ್ದಾರೆ, ಮತ್ತೆ ಯಾರಿಲ್ಲ. ಈಗ ನೋಡಿ, ಅಲ್ಲಿ ಅವರಿಗೆ ಅವರೊಬ್ಬರು ಮುದುಕರು ಇದ್ದಾರೆ. ನಾನು ಈಗ ಬೇಕಾದರೆ ನಿಮಗೆ ತೋರಿಸ್ತೇನೆ ಅವ್ರ ಮನೆಯಲ್ಲಿ.
ಈಗ ಇದದ್ದು ಕಾಮಗಾರಿ ಮಾಡ್ತಾ ಇರೋದ್ರಿಂದ ಯಾರಿಗೆ ವೈಯಕ್ತಿಕವಾಗಿ ಸಮಸ್ಯೆ ಯಾರಿಗಾದ್ರು ವೈಯಕ್ತಿಕವಾಗಿ ನನಗೆ ಆಗಿದೆ ಮೇಡಮ್. ಅಲ್ಲಿ ನನ್ನ ಸೈಟ್ ಇದೆ, ಇನ್ನು ಆಚೆ ಹೋದ್ರೆ ಗೊತ್ತಾಗುತ್ತೆ. ಅದು ನೀರು ಇದಕ್ಕೇನೆ ಬಂದು ಕನೆಕ್ಟ್, ಅದು ನೀರು ಇದಕ್ಕೇನೆ ನೋಡಿ, ನೀವು ಮಾತಾಡಬೇಡಿ, ಇಲ್ಲಿ ನನ್ನ ಹತ್ರ ಹೇಳ್ಕೊಳ್ಳಿ. ಇಲ್ಲಿ ನೀರು ನಿಲ್ಲಿಕ್ಕೆ ಜಾಗ ಇಲ್ಲದಿದ್ರೆ ಅದು ನೀರು ಎಲ್ಲಿ ಹೋಗುತ್ತೆ? ಅಲ್ಲೇ ಬ್ಲಾಕ್ ಆಗ್ಬೇಕಲ್ಲ ಮೇಡಮ್. ಇದು ಟೆಕ್ನಿಕಲಿ ಅಲ್ಲೇ ಬ್ಲಾಕ್ ಆಗ್ಬೇಕಲ್ಲ, ಅದೇ ಪ್ರಾಬ್ಲಮ್. ಇದು ಕಾಮಗಾರಿ ಮಾಡೋದ್ರಿಂದ ನೀರು ಹರಿಲಿಕ್ಕೆ ಸಮಸ್ಯೆ ಆಗಿದೆ. ಮತ್ತೆ ಪ್ರಾಬ್ಲಮ್ ಇದಂತೇಳಿ ಈಗ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಇಷ್ಟ ತನಕ ಆಗ್ಲಿಲ್ಲ. ಈಗ ನೆಕ್ಸ್ಟ್ ಮಳೆಗಾಲದಲ್ಲಿ ನೋಡಿ. ಅಲ್ಲ ಈ ಸಮಸ್ಯೆ ಈಗ ನಿಮ್ಮಲ್ಲಿ ಹೇಳುದು ಈಗ ಗೊತ್ತಾಗಿದ್ದಕ್ಕೆ ಬಂದಿದ್ದೀವಾ ಇಲ್ವಾ? ನೋಡಿ, ಈ ಮಾತು ಯಾವತ್ತೂ ನೀವು ಹೇಳ್ಕೊಡುದು, ಬಂದು ನೀವು ಅಪ್ರೋಚ್ ಮಾಡಬೇಕು. ಅಲ್ಲ ನೀವು ಬರ್ಲಿಲ್ಲ, ಅಲ್ಲ ಸಿಗುದಿಲ್ಲ ನಮ್ಗೆ ಯಾವ ಅಲ್ಲ, ಇಲ್ಲಿ ಬಂದಿದ್ರೆ ಅವರಿಗೆ ಮಾತಾಡಿ ಗೊತ್ತಿಲ್ಲ ಮೇಡಮ್. ಅಲ್ಲ ಆಫೀಸ್ಗೆ ಬರ್ಲಿಲ್ಲ, ನೀವು ಆಫೀಸಿಗೆ ಬರ್ರಿ. ನಾನು ಬೆಳಗ್ಗೆ 8 ಗಂಟೆಯಿಂದ ಬಂದು ರಾತ್ರಿ 8 ಗಂಟೆ ಮೇಡಮ್ ನಾನು ಹೇಳಿದೆ ನೋಡಿ, ಸುಮ್ಮನೆ ನೀವು ಎಲ್ಲರೂ ನೀವು ಅಲ್ಲಿ ಸಿಗುದಿಲ್ಲ ಅಂತ ಈಗ ಆ ಮಾತು ಹೇಳ್ಕೊಡ್ತೀನಿ. ನೀವು ಇದ್ದೀರಿ, ಅದಕ್ಕೆ ನಮ್ಮ ಪ್ರಾಬ್ಲಮ್ ನಮ್ಮ ಹೇಳಿ ಇಲ್ಲದನ್ನೆಲ್ಲ ಹೇಳಿಕ್ಕಿಲ್ಲ. ಅಲ್ಲ ಈಗ ಇಲ್ಲಿ ಹೇಳಿದಾರಲ್ಲ, ಅಲ್ಲ ಇಲ್ಲಿ ಸಿಗ್ಲಿಕ್ಕಿಲ್ಲ. ಆಫೀಸಿನಲ್ಲಿ ಅಲ್ಲ ಮೇಡಮ್ ನೀವು ಸಿಗ್ಲಿಲ್ಲ ಅಂತ ನಾವು ಹೇಳಿಲ್ಲ, ನೀವು ಹೀಗೆ ಸಿಗುದು ರೆಕಾರ್ಡಿಂಗ್ ತೋರಿಸ್ಲ ಈಗ ಪ್ರಾಬ್ಲಮ್ ಉಂಟು. ಬೇಡ ವಿಷಯ ಅವರು ಹೇಳಿದಾರಲ್ಲ, ಆಚೆ ಬೇಡ ಸರಿಯಾಗಿ ಮಾತಾಡ್ಬೇಕು. ಅದರ ಈ ಕಡೆ ಎಲ್ಲ ಗೇಟ್ ಎಲ್ಲ ಹಾಕ್ಬೋದು. ನಮಗೆಲ್ಲ ಇಲ್ಲಿ ಫಿಶಿಂಗ್ ಮಾಡುವಾಗೆಲ್ಲ ತರಲಿಕ್ಕೆಲ್ಲ ಗಾಡಿ ಇಡುವಾಗೆಲ್ಲ ನಮ್ಮ ಜಾಗ ಗೌರ್ಮೆಂಟ್ ಜಾಗದಲ್ಲೆಲ್ಲ ಗೇಟ್ ಎಲ್ಲ ಹಾಕ್ಬೋದು. ನಾವು ಸಹ ಮೀನುಗಾರರು, ನಾವು ಸಹ ಕಟ್ಟಿದ್ರೆ ಅವರಿಗೆ ಅಗತ್ಯ ಇಲ್ಲ, ರೋಡ್ಗಿಂತ ಈ ಕಡೆ ಗೇಟೇ ಅಗತ್ಯ ಇಲ್ಲ. ಇಲ್ಲ ಅವರಿಗೆ ಫಂಕ್ಷನ್ ಮಾಡ್ತಾರೆ. ಆಯ್ತು, ನೀವು ಹೇಳಿದ್ದೆಲ್ಲ ಈಗ ನಾ ಹೇಳ. ಈಗ ನನಗೆ ಇಲ್ಲಿಯದ್ದು ಸಮಸ್ಯೆ ಅರ್ಥ ಆಗಿದೆ. ಈಗ ಇನ್ಸ್ಟಾ ಬೀಚ್ ರೆಸಾರ್ಟ್ನವ್ರು ನೀವೇನಿದ್ದೀರಿ, ನೀವು ಸರ್ಕಾರಿ ಜಾಗದಲ್ಲಿ ಅನುಮತಿ ಪಡೆಯದೆ ಒಂದು ಕಾಮಗಾರಿಯನ್ನು ಮಾಡಿದ್ದೀರಿ. ಇದು ತಪ್ಪಾಗ್ತದೆ. ಯಾಕಂತ ಹೇಳಿದರೆ ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ನೀವು ಏನೇ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮಾಡ್ಬೋದು, ಆದರೆ ಸರ್ಕಾರಿ ಜಾಗ ಹೌದು, ಹಾಗೆ ಜೊತೆಗೆ ಇದು ಕರಾವಳಿ ನಿಯಂತ್ರಣ ಪ್ರದೇಶ CRZ ವ್ಯಾಪ್ತಿಗೆ ಬರ್ತದೆ. ಇಂತಹ ಸಂದರ್ಭದಲ್ಲಿ ನೀವು ಯಾವುದೇ ಸರ್ಕಾರಿ ಅನುಮತಿಯನ್ನು ಪಡೆಯದೆ, ಜೊತೆಗೆ ನಮ್ಮ ಒಂದು PDO ಅವರು ಈಗಾಗಲೇ ನಿಮ್ಗೊಂದು ಹಿಂಬರಹವನ್ನು ಕೂಡ ಕೊಟ್ಟಿದ್ದಾರೆ ಅಲ್ವಾ, ಯಾವುದೇ ಕಾಮಗಾರಿ ನಡೆಸಲಿಕ್ಕಿಲ್ಲ ಅಂತ. ಅದರ ಹೊರತಾಗಿಯೂ ನೀವು ನಡೆಸಿದರೆ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ನಾ ಇವತ್ತು ಹೇಳ್ತಾ ಇದ್ದೀನಿ, ಇಲ್ಲಿಗೆ ಯಾವುದೇ ಒಂದು ಕಾಮಗಾರಿ ನಮ್ಮ ಸರ್ಕಾರಿ ಜಾಗದಲ್ಲಿ ನಡೆಸಲಿಕ್ಕಿಲ್ಲ. ನೀವು ಹೇಳ್ಬೋದು ಒಂದು ಒಳ್ಳೆ ಉದ್ದೇಶದಿಂದ ಮಾಡ್ತಾ ಇದ್ದೀವಂತ, ಆದರೆ ಉದ್ದೇಶ ಒಳ್ಳೆಯದು ಕೆಟ್ಟದ್ದು ಅದು ಬೇಕಾಗಿಲ್ಲ ನಮಗೆ. ಸರ್ಕಾರಿ ಜಾಗದಲ್ಲಿ ನೀವು ಯಾವುದೇ ಒಂದು ಕಲ್ಲಿಡ್ತೀರಿ ಅಂದರೂ ಕೂಡ ನಮ್ಮ ಅನುಮತಿ ತಗೊಳ್ಬೇಕು. ಒಂದು ಸಕ್ಷಮ ಪ್ರಾಧಿಕಾರದ ಅನುಮತಿ ಇಲ್ಲದೆ ನೀವು ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಯಾವುದೇ ಒಂದು ಕಾಮಗಾರಿ ಮಾಡಲಿಕ್ಕಿಲ್ಲ. ಜೊತೆಗೆ ಇದು ಇನ್ನೂ ಮುಖ್ಯವಾಗಿ ಅಂತ ಹೇಳಿದರೆ, ನಮ್ಮ ಕಾಪು ತಾಲೂಕಲ್ಲಿ ಯಾವಾಗಲೂ ಕೂಡ ಒಂದು ಪ್ರವಾಹದ ವಾತಾವರಣ ಇದ್ದೇ ಇರ್ತದೆ. ಅಂಥದ್ರಲ್ಲಿ ಇಷ್ಟು ಚಂದದ ತೋಡನ್ನು ನೀವು ಕಾಮಗಾರಿ ಮಾಡ್ತಾ ಇದ್ದೀರಿ, ಒಂದು ಅದು ಪ್ರವಾಹಕ್ಕೆ ಮುನ್ಸೂಚನೆ. ಅದು ಮುಂದೆ ಈಗ ಇನ್ನು 3-4 ತಿಂಗಳಲ್ಲಿ ಮತ್ತೆ ಮಳೆ ಬರೋದಿದೆ. ಲಾಸ್ಟ್ ಮಳೆಗಾಲದಲ್ಲಿ ಅನುಮತಿ ಇಲ್ಲದೆ ಅಥವಾ ನಮ್ಮ ಕಂದಾಯ ತಹಶೀಲ್ದಾರರ ಅನುಮತಿ ಇಲ್ಲದೆ ನೀವು ಯಾವುದೇ ಒಂದು ಅನುಮತಿ ಕೊಡಲಿಕ್ಕಿಲ್ಲ ಕಾಮಗಾರಿಗೆ. ನಮ್ಮ ಗಮನಕ್ಕೆ ತಂದು ಮಾಡಬೇಕು. ಯಾಕಂತ ಹೇಳಿದರೆ ನಮ್ಮ ಕಾಪು ತಾಲೂಕಲ್ಲಿ ನಮಗೆ ಪ್ರವಾಹದ ಭೀತಿ ತುಂಬ ಇದೆ. ಅದರಲ್ಲಿ ಕೂಡ ಈ ತೋಡನ್ನು ನಾವು ರಕ್ಷಣೆ ಮಾಡಿಕೊಳ್ಳಲೇಬೇಕಾಗಿದೆ. ನಾವು ಪ್ರವಾಹದ ಒಂದು ಮುನ್ಸೂಚನೆ ಇಟ್ಟುಕೊಂಡು ನಾವು ಯಾವುದೇ ಒಂದು ಕಾಮಗಾರಿಗೆ ಅನುಮತಿ ಕೊಡುವುದಿಲ್ಲ. ಆ ಕಾರಣಕ್ಕೆ ನೀವು ಸಹ ಅಷ್ಟೇ ಅನುಮತಿ ನಿಮಗೆ ಬಂದ್ರೇ ನಮಗೆ ತಹಶೀಲ್ದಾರ್ ಗಮನಕ್ಕೆ ತರಬೇಕು. ಆಯಿತಾ? ಅವರು ಇವತ್ತೇ ನೀವು ರಿಪೋರ್ಟ್ ಮಾಡಿ ನನಗೆ ಸರ್ವೆಗೆ ಹಾಕ್ತೇನೆ. ಸರ್ವೆದು ರಿಪೋರ್ಟ್ ತಗೊಂಡು ಇಲ್ಲಿ ಯಾವುದೇ ಕಾಮಗಾರಿ ನಡೆಯದ ಹಾಗೆ ನೋಡ್ಕೊಳ್ಬೇಕು. ತಹಶೀಲ್ದಾರ್ ಅವರು ಸರ್ಕಾರಿ ಜಾಗದ ಕಸ್ಟೋಡಿಯನ್ ಆಗಿರ್ತಾರೆ. ನಮ್ಮ ಒಂದು ಜವಾಬ್ದಾರಿ ಇದು. ಆಯಿತಾ? ಸೊ ಆ ನಿಟ್ಟಿನಲ್ಲಿ ಯಾವುದೇ ಒಂದು ಕಾಮಗಾರಿ ನಡೆಸಲಿಕ್ಕಿಲ್ಲ. ಜೊತೆಗೆ ನೀವು ಪಬ್ಲಿಕ್ಸು ಅಷ್ಟೇ ಯಾವುದೇ ಅನ್ನೆಸೆಸರಿ ಒಂದು ಗೊಂದಲ ಗಲಾಟೆಗೆ ಅವಕಾಶ ಮಾಡಿ ಕೊಡಕೂಡದು. ನಮ್ಮ ಸರ್ಕಾರಿ ಅಧಿಕಾರಿಗಳ ಗಮನಕ್ಕೆ ತರಬೇಕು ನೀವು ಇಲ್ಲಿ ಏನಾಗಿದೆ ಅಂತ. ನೀವೇ ಒಂದು ಗದ್ದಲ ಮಾಡಿಕೊಳ್ಳೋದು, ಗಲಾಟೆ ಮಾಡ್ಕೊಳ್ಳೋದಾದರೆ ನಾವು ಕೂಡ ಅದ್ರ ಮೇಲೂ ಕೂಡ ಕ್ರಮ ತಗೊಳ್ಬೇಕಾಗುತ್ತೆ. ಅರ್ಥ ಆಯ್ತಲ್ಲ? ಯಾರು ಕೂಡ ಸರ್ಕಾರಿ ಜಾಗದಲ್ಲಿ ಎಂಟ್ರಿ ಆಗಲಿಕ್ಕಿಲ್ಲ. ಸರ್ಕಾರಿ ಜಾಗ ಅಂತ ಹೇಳಿದರೆ ಸುಮ್ಮನೆ ಬಿದ್ದದ್ದಲ್ಲ. ಇಲ್ಲಿ ಯಾರಂದರೆ ಹೇಗೆ ಯಾರು ಮಾಡಿ